ಆಪ್ ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಬರೀ ಅವರ ಹೆಂಡತಿ ಮಾತನ್ನು ಕೇಳುತ್ತಾರೆ ಎಂಬುದು. ಅದರ್ ಸಾಹೇಬ್ರೆ, ನೀವು ಮುರಾದಾಬಾದ್ನ ಜನತೆಗೆ ಮಾತು ಕೊಡ್ತೀರಲ್ಲ, ನಿಮ್ಗೆ ಬಿಜಿಲಿ ಕೊಡ್ತೀವಿ ಅಂತ. ಆದ್ರೆ ಜನತೆ ಹೇಳ್ತಾರೆ ಬಿಜಿಲಿ ಅಂದ್ರೆ ನಿಮ್ ಹೆಂಡತಿ ಅಲ್ವಾ? ಅಲ್ಲ ಬಹಳ ದೊಡ್ಡ ಮಾತು ಇದು. ಏನಂದ್ರೆ ಹೌದು ನಿಜ, ಇವತ್ತು ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಅವ್ರದ್ದು ಬಹಳ ಕಷ್ಟ ಇದೆ, ಕೆಲಸ ಇದೆ. ಆಮೇಲೆ ಅವರು ಸಹ ನಮಗೆ ಕ್ಯಾಂಪೇನಿಂಗು ಇನ್ನೊಂದು ವಿಚಾರದಲ್ಲಿ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲಿದ್ದೀನಿ. ಸೊ ನಾವು ಹೋಗ್ಬೇಕಾದ್ರೆ ಅವರು ಬಹಳ ಬೆಳಕಿನಂತೆ ನಮ್ಮ ಮುಂದೆ ಸಾಕ್ತಾ ಇದ್ರು. ಹಾಗಾಗಿ ಖಂಡಿತವಾಗ್ಲೂ ಅವ್ರ ಬೆಳಕೆ ಅಲ್ವಾ ನಮ್ಮ ಜೀವನಕ್ಕೆ. ನೋಡಿ, ಜನ ಕೇಳ್ತಾ ಇದ್ದಾರೆ ನಿಮ್ ಲೈಫಲ್ಲಂತೂ ಬಿಜಿಲಿ ಬಂದಿದ್ದಾಯ್ತು. ಹೌದು, ಆದ್ರೆ ಮುರಾದಾಬಾದ್ಗೆ ಬಿಜಿಲಿ ಯಾವಾಗ ಬರುತ್ತೆ? ಖಂಡಿತವಾಗ್ಲೂ ಆಗುತ್ತೆ, ಹಾಗೆ ಆಗುತ್ತೆ. ದೇವ್ರ ದಯೆ 5 ವರ್ಷದಲ್ಲಿ ನಮ್ಮ ಪ್ರಯತ್ನ ಎಲ್ಲ ಸಂಪೂರ್ಣವಾಗಿ ಅದೇ ಆಗಿರುತ್ತೆ. ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನಾನು MP ಆದಾಗ್ಲಿಂದಾನು ಅಲ್ಲಿ 10 ರಿಂದ 12 ಗಂಟೆ ಕರೆಂಟ್ ಆಫ್ ಆಗ್ತಾ ಇತ್ತು. ಆದ್ರೆ ಈಗ ಬರೀ 6 ಗಂಟೆಗಳ ಕಾಲ ಕಣ್ಣು ಕಟ್ ಆಗ್ತಿದೆ ಅಷ್ಟೇ. ಬಂದು ಸ್ವಲ್ಪ ದಿನಗಳಲ್ಲಿ ಇಷ್ಟು ಕೆಲಸ ಆಗಿದೆ. ಇನ್ನು ವರ್ಷಾನ್ಗಟ್ಲೆ ಇದ್ರೆ ಕೆಲಸ ಖಂಡಿತ ಆಗುತ್ತೆ. ಆದ್ರೆ ಈ ಮಾತು ನಿಜನಾ? ನಿಮ್ಮ ಎದೆನಲ್ಲಿ ಏನು ಹೃದಯ ಇದೆಯಲ್ಲ, ಅದರ ಎದೆ ಬಡಿತ ನಿಮ್ದೇನೆ. ಆದ್ರೆ ಅದನ್ನ ಆಳ್ತಾ ಇರೋರು ಸಂಗೀತ ಬಿಜಿಲಾನಿ. ಆ ಥರ ಏನಿಲ್ಲ, ಖಂಡಿತ ಕೇಳ್ತೀನಿ ಅವ್ರ ಮಾತನ್ನು. ಆದರೆ ತುಂಬ ಚೆನ್ನಾಗಿ ಕೇಳ್ತೀನಿ. ಅವರು ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ನಾನು ಯಾವಾಗಲೂ ಅವ್ರ ಮಾತನ್ನು ಕೇಳಲ್ಲ ಅನ್ನೋದೇ ಅವ್ರ ಕಂಪ್ಲೇಂಟ್. ಹೌದೆಲ್ಲ ಉಲ್ಟನೇ ನಮ್ಮ ಜೀವನದಲ್ಲಿ. ಯಾಕಂದರೆ ಅವ್ರ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ನಾನು ಅವ್ರ ಮಾತನ್ನು ಕೇಳೋದಿಲ್ಲ, ನನಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ ಅನ್ನೋದು ಅವ್ರ ವಾದ. ಇಲ್ಲ, ನೀವು ಜನತೆಗೆ ಹೇಳ್ಬಿಡಿ, ನೀವು ಅವ್ರ ಮಾತನ್ನ ಕೇಳ್ತೀರಾ? ಇಲ್ಲ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಹೇಳಿ? ಖಂಡಿತವಾಗ್ಲೂ ಕೇಳ್ತೀನಿ. ಕೇಳೋಂಥ ಮಾತಿದ್ರೆ ಖಂಡಿತವಾಗ್ಲೂ ಒಪ್ಕೋತೀನಿ. ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ವಿಚಾರಗಳಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ, ಆಮೇಲೆ ಅದು ಸರಿ ಹೋಗುತ್ತೆ. ಯಾವಾಗ್ಲಾದ್ರೂ ಆರ್ಗ್ಯುಮೆಂಟ್ಸ್ ಆಗುತ್ತೆ? ಬಹಳ ಕಮ್ಮಿ. ನೀವ್ ಯಾವಾಗ್ಲೂ ಸರೆಂಡರ್ ಆಗ್ಬಿಡ್ತೀರಾ? ಅದು ಆಲ್ರೆಡಿ ಆಗೋಗಿದ್ದೀರಾ. ಹೆಣ್ಣಿನ ಮುಂದೆ ಗಂಡು ಯಾವಾಗಲೂ ಸರೆಂಡರ್ ಆಗಿರೋದು ಅದು ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಲ್ಲ. ಯಾಕಂದ್ರೆ ನೋಡಿ, ನಿಮ್ಮ ಬಾಲ್ಯದ ಗೆಳೆಯರು ಯಾರಿದ್ರಲ್ಲ, ಅವ್ರ ಜೊತೆಗೆ ನಾನು ಮಾತಾಡಿದ್ದೆ. ನೀವು ಬಾಲ್ಯದಲ್ಲಿ ಸೈಕಲ್ ತುಳಿತಾ ಇದ್ರಲ್ಲ ಅವ್ರ ಜೊತೆಗೆ. ಅವ್ರು ಹೇಳ್ತಾ ಇದ್ರು ಅದರ್ ಒಬ್ಬ ಸೀದಾ ಸಾದಾ ಹುಡುಗ, ಅವನಿಗೆ ಕೇವಲ ಗೊತ್ತಿದ್ದು ಕ್ರಿಕೆಟ್, ಮೈದಾನ, ನಮಾಜ್ ಮತ್ತೆ ಮನೆ. ಈಗಲೂ ಅದೇನೆ ನೋಡಿ. ನಾನು ನೇರವಾಗಿದ್ದೀನಿ, ಅದಕ್ಕೋಸ್ಕರ ಎಲ್ಲರ ಮುಂದೆ ಹೀಗೆ ಕೂತಿದ್ದೀನಿ. ಆದ್ರೆ ಅವ್ರು ಹೇಳಿದ್ರು ಯಾವಾಗಲೂ ಚೇಂಜ್ ಆಗಿಲ್ಲ. ನನ್ನ ನೇಚರಲ್ಲಿ ಏನು ಚೇಂಜಸ್ ಇಲ್ಲ. ಅದಕ್ಕೆ ಜನ ಈಗ್ಲೂ ಹಳೆ ನನ್ನ ಫ್ರೆಂಡ್ಸ್ ಎಲ್ಲಾನು ಹೇಳ್ತಾರೆ ನೀನ್ ಮೊದಲೇ ಹೇಗಿದ್ಯೋ ಈಗಲೂ ಹಾಗೆ ಇದೆಯಾ ಅಂತ. ನೋಡಿ, ಅವ್ರು ಹೇಳ್ತಾರೆ ಯಾವಾಗ ಸಂಗೀತ ಅಜರ್ನ ಜೀವನಕ್ಕೆ ಬಂದ್ರು ಅವ್ರದ್ದೊಂದು ಸ್ಟೈಲ್ ಬದಲಾಯಿತು, ಅವರ ಫ್ಯಾಷನ್ ಬದಲಾಯಿತು, ಅವರು ಬಟ್ಟೆ ಹಾಕೊಳ್ಳುವಂತ ರೀತಿನಲ್ಲಿ ಬದಲಾವಣೆ ಆಗಿದೆ, ಅವರ ಲುಕ್ಸ್ ಅಲ್ಲಿ ಬದಲಾವಣೆ ಆಗಿದೆ. ಹೀರೋ ಆಗಿದ್ರೆ ಎಷ್ಟೊತ್ತಿಗೆ ಫಿಲಮ್ ಅಲ್ಲಿ ಇರ್ತಾ ಇದ್ದೆ. ಖಂಡಿತವಾಗ್ಲೂ ಹೀರೋ ಅಂತ ಅಲ್ಲ, ನಾನು ಹೀರೋಗಳು ಆಗಿದ್ರೆ ಫಿಲಮ್ ಅಲ್ಲಿ ಇರ್ತಾ ಇದ್ದೆ. ಇಲ್ಲ, ನಾನು ಕೆಲವೊಂದನ್ನ ಅವರಿಂದಾನು ಕಲ್ತಿದ್ದೀನಿ. ಯಾಕಂದ್ರೆ ಅವರು ಒಬ್ರು ಹೀರೋ ಅಂತ ಹೇಳಿದ್ರೆ ಆ ಪರ್ಸನಾಲಿಟಿ ಮೇಂಟೈನ್ ಮಾಡೋದಕ್ಕೆ ಡಿಸೈನರ್ಸ್ ಕೂಡ ಇರ್ತಾರೆ. ಆಮೇಲೆ ಪ್ರತಿ ಸರಿನೂ ಕೂಡ ನಾನು ಅವರಿಂದನೂ ಏನಾದ್ರು ಒಂದು ಕಲಿತಾನೆ ಇರ್ತೀನಿ. ಹಾಗೇನೆ ಅವರಿಗೂ ಕೂಡ ನನ್ನ ಕಡೆಯಿಂದ ಕಲಿಸಿದ್ದೀನಿ. ಅವರು ನಿಮ್ಗೇನು ಹೇಳ್ಕೊಟ್ರು? ಅವರು ನನಗೆ ಕಲಿಸಿದ್ದಾರೆ. ಏನಂದ್ರೆ ಮೊದಲನೇದಾಗಿ ಹೇಳಬೇಕು, ಸ್ಟೈಲ್ ಮಾಡೋದು ಸ್ವಲ್ಪ ಕಲ್ತಿದ್ದೀನಿ. ಆಮೇಲೆ ಬಟ್ಟೆಗಳನ್ನ ಹಾಕೊಳ್ಳೋ ರೀತಿನೂ ಕಲ್ತ್ಕೊಂಡಿದ್ದೀನಿ ನಾನು. ಹಾಗೆ ನಾನು ಅವ್ರಿಗೆ ಒಂದಷ್ಟು ಅವರು ನಿಮ್ಗೇನು ಹೇಳ್ಕೊಟ್ರು? ನಾನು ಅವ್ರಿಗೆ ಹೇಳ್ಕೊಟ್ಟಿರೋದು ಅಂತ ಹೇಳಿದ್ರೆ ಪ್ರತಿ ಸರಿ ಅವ್ರುಗಳನ್ನ ಏನಾದ್ರು ಕೇಳಿದಾಗ ನಾನು ಒಂದೇ ಮಾತನ್ನ ಹೇಳ್ತಾ ಇದ್ದೆ, ನಾನು ನೇರವಾಗಿ ಮಾತಾಡ್ತಾ ಇರ್ತೀನಿ ಅಂತ. ಸೊ ನಾನು ಆ ಪಾಯಿಂಟನ್ನೇ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಅದೇ ಪಾಯಿಂಟ್. ಆದ್ರೆ ಈ ಮಾತು ನಿಜನಾ? ಅವರು ನಿಮ್ಮ ಜೀವನಕ್ಕೆ ಬಂದ ಮೇಲೆ ನಿಮ್ಮಲ್ಲಿ ಹಲವಾರು ವಿಧವಾದ ಬದಲಾವಣೆ ಆಗಿದೆಯಾ? ನನಗೇನನ್ಸುತ್ತೆ ಅಂದರೆ ಅಷ್ಟು ತೀರಾ ಏನೂ ಬದಲಾವಣೆ ಇಲ್ಲ ಅಂತ. ಕ್ರಿಕೆಟ್ ಆಡ್ತಾ ಇದ್ದೆ, ಆವಾಗ ಬಹಳಷ್ಟು ಮುಂದಕ್ಕೆ ಬರ್ತಾ ಇದ್ವಿ. ಆಮೇಲೆ ಅದರ ಜೊತೆಗೆ ಟೆಲಿವಿಷನ್ ವಿಚಾರ ಕೂಡ ಜಾಸ್ತಿ ಮುಂದುವರಿತು ಅಂತ ಹೇಳ್ಬೋದು. ಆಮೇಲೆ 93, 94 ಆದಮೇಲೆ ಹೇಳಬೇಕು ಅಂದರೆ ಇಂಡಿಯನ್ ಗೇಮ್ಸ್ ಇದು ಅಂದರೆ ಕ್ರಿಕೆಟು ಸ್ವಲ್ಪ ಜಾಸ್ತಿ ಪ್ರಸಿದ್ಧಿ ಆಯಿತು. ಆಮೇಲೆ ದೊಡ್ಡ ದೊಡ್ಡ ಚಾನೆಲ್ಗಳೆಲ್ಲ ಬಂದವು, ಅದರ ಟೆಲಿಕಾಸ್ಟ್ ಆಗಕ್ಕೆ ಶುರುವಾಯಿತು. ಸೊ ಆಗ ಹೆಚ್ಚೆಚ್ಚು ಜನ ಅದನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಈಗ ಟಿವಿ ಚಾನೆಲ್ಗಳಲ್ಲೇ. ಈ ಮಾತು ಕೂಡ ನಿಜನಾ? ನೀವು ಸ್ವಲ್ಪ ನಾಚ್ಕೊಳ್ತಾ ಇದ್ರಂತೆ, ಸಾಕಷ್ಟು ಕಡಿಮೆ ಜನರನ್ನ ನೀವು ಭೇಟಿ ಮಾಡ್ತಿದ್ರಂತೆ, ಆಮೇಲೆ ನೀವು ಹೆಚ್ಚಿನ ಜನರನ್ನ ಭೇಟಿ ಮಾಡೋದಕ್ಕೆ ಶುರು ಮಾಡಿದ್ರಿ. ಈಗಲೂ ನನಗೆ ಸಂಕೋಚದ ಸ್ವಭಾವನೇ, ನಾನು ಕಡಿಮೆ ಜನನೇ ಮೀಟ್ ಮಾಡೋದು. ಹಾಗೆ ನೋಡೋದಾಯ್ತು ನಾನು ಜಾಸ್ತಿ ಮೀಟ್ ಮಾಡಲ್ಲ. ಈಗಲೂ ನನಗೆ ಸ್ನೇಹಿತರು ತುಂಬ ಕಮ್ಮಿ ಇರೋದು, ಅವ್ರನ್ನೇ ಮೀಟ್ ಮಾಡ್ತೀನಿ ಅಷ್ಟೇ ನಾನು. ಯಾಕಂದರೆ ನನಗೆ ಆಟ ಆಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಅವಾಗ ಆಡಬೇಕಾದ್ರೆ ಜಾಸ್ತಿ ಗ್ರೌಂಡಲ್ಲಿ ಎಲ್ಲರೂ ಕಡಿಮೆನೇ ಅಲ್ವಾ, ಆಟದ ವಿಚಾರ ಬಿಟ್ಟು ಬೇರೆ ಏನು ಮಾತಾಡ್ತಾ ಇರಲಿಲ್ಲ. ಒಬ್ರು ಫಿಲ್ಮ್ ಸ್ಟಾರ್ನೇ ಮದುವೆ ಆಗೋದಕ್ಕೆ ಏನು ಕಾರಣ ಇದೆ? ಅಲ್ಲ ನೋಡಿ, ನನಗೇನನ್ಸುತ್ತೆ ಅಂದರೆ ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ನನಗೆ ಹೇಳ್ತಾ ಇದ್ರು, ನಾನು ನಮ್ಮಮ್ಮಂಗೆ ಕೇಳ್ತಾ ಇದ್ದಾಗ ಏನಾದರೂ ಅಂಗಡಿಗೆ ಹೋಗಿ ತೊಗೊಂಡು ಬಾ ಹೋಗು ಮಗನೇ ಅಂತ ಹೇಳಿ ಕಳಿಸಿದಾಗ ಮಾರ್ಕೆಟಿಗೆ ಕಳಿಸೋರು. ಆಗ ನಾನು ಹೋಗಿ ತೊಗೊಂಡು ವಾಪಸ್ ಬರಬೇಕಾದ್ರೆ ನಾನು ನಮ್ಮ ತಂದೆ ಜೊತೆ ಇರಬೇಕಾದ್ರೆ ನನಗೆ ಸಿನಿಮಾ ಎಲ್ಲ ನೋಡೋದಕ್ಕೆ ಬಿಡ್ತಿರ್ಲಿಲ್ಲ, ನನಗೆ ಅಲೋ ಮಾಡ್ತಾ ಇರಲಿಲ್ಲ. ಸೊ ಆಗ ಶೋಲೆ ಪಿಕ್ಚರ್ ರಿಲೀಸ್ ಅಂತ ಟೈಮು ಒಂದ್ಗಡೆ ಡೈಲಾಗ್ ಕೇಳಿಸ್ತಾ ಇತ್ತು, ನಾನು ಹತ್ತಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ನಮ್ಮಮ್ಮ ಏನು ಮಾಡಿದ್ದಾರೆ, ಮನೇಲಿ ಕೆಲಸದವನ್ನ ಕಳಿಸಿದ್ದಾರೆ, ಹೋಗು ಇಷ್ಟೊತ್ತಾದ್ರೂ ಬಂದಿಲ್ಲ, ಏನು ಮಾಡ್ದೆ ನೋಡ್ಕೊಂಡು ಬಾ ಅಂತ. ನನಗೆ ಅವಾಗ ಗೊತ್ತೇ ಆಗಿಲ್ಲ. ಆ ಕೆಲಸದವನು ಬಂದು ನನ್ನ ಮುಂದೆ ನಿಂತು ಆ ಕಡೆ ಹೋಗಿ ವಾಪಸ್ ಹೊರಟೋಗಿದ್ದಾನೆ ಅವನು ಆಲ್ರೆಡಿ. ಆಮೇಲೆ ನನಗೆ ಯೋಚನೆ ಕೂಡ ಬಂದಿರಲಿಲ್ಲ ಅವ್ನು ಯಾಕೆ ಬಂದ ಯಾಕೆ ಹೋದ ಅಂತ. ಆಮೇಲೆ ನಾನು ವಾಪಸ್ ಮನೆಗೆ ಹೋದಾಗ ಅವಾಗ ಬಹಳಷ್ಟು
ಒಳ್ಳೆ ಮರ್ಯಾದೆ ಕೊಟ್ಟರು ಮನೇಲಿ. ಸೊ ಆಮೇಲೆ ಡಿಸೈಡ್ ಮಾಡಿದೆ ಯಾಕೆ ಅಷ್ಟು ದೂರ ಹೋಗ್ಬೇಕು, ಇಲ್ಲೇ ಇರೋಣ ಬಿಡು ಅಂತ. ಅಂದ್ರೆ ಸಿನಿಮಾ ನೋಡೋದಕ್ಕೆ ನಿಮ್ಗೆ ಒದೇ ಬೀಳ್ತಾ ಇತ್ತು, ಆದ್ರೆ ಹೌದು. ನೀವು ಫಿಲ್ಮ್ ಸ್ಟಾರ್ ಅನ್ನೇ ಮದುವೆ ಮಾಡ್ಕೊಂಡು ಬಂದ್ಬಿಟ್ರಿ. ಹೇಳಿರ್ಬೋದಿತ್ತು. ಒಳ್ಳೇದೇ ಅಲ್ವಾ? ನಾನು ಸಂಗೀತ ಅವರ ಒಂದು ಇಂಟರ್ವ್ಯೂನ ನೋಡಿದ್ದೆ. ಅವ್ರು ಹೇಳ್ತಾರೆ, ಮೊದಲ ಸಲ ಭೇಟಿಯಾದಾಗ ಒಂದು ಆಡ್ ಫಿಲ್ಮ್ ಅನ್ನ ನೀವು ಜೊತೆನಲ್ಲಿ ಮಾಡ್ತೀರಿ. ಆ ಸಂದರ್ಭದಲ್ಲಿ ವಿಶೇಷವಾದ ಪ್ರೀತಿ ಅಥವಾ ಗೆಳೆತನ ಏನೂ ಇರ್ಲಿಲ್ಲ. ಇಲ್ಲ, ಅವಾಗ ಒಂದೇ ಸಮಯ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಸೈಲೆಂಟ್ ಹುಡುಗ. ಅಂದರೆ ನೀವು ಹೇಳಿದ್ರಲ್ಲ ಆವಾಗಲೇ ನಂತರ ಶೈ ಹುಡುಗ ಅಂತ, ಹಾಗೆ. ಆದ್ರೆ ನೋಡಿ, ಅವ್ರು ಹೇಳ್ತಾರೆ, ನ್ಯೂಸ್ ಪೇಪರ್ಗಳಲ್ಲಿ ಪದೇ ಪದೇ ಪ್ರಿಂಟ್ ಆಗೋದಕ್ಕೆ ಶುರುವಾಯಿತು, ಅಜರ್ ಮತ್ತೆ ಸಂಗೀತ ಅವರ ಮಧ್ಯದಲ್ಲಿ ರೊಮ್ಯಾನ್ಸ್ ಇದೆ ಅಂತ. ಬಹುಶಃ ಆ ಕಾರಣಕ್ಕೆ ರೊಮ್ಯಾನ್ಸ್ ಶುರುವಾಯ್ತಾ? ಇನ್ನೂ ಜಾಸ್ತಿನೇ ಆಗೋಯ್ತು ಸರ್. ನನಗನ್ಸೋಂಗೆ ಮೀಡಿಯಾ ತುಂಬ ಹೆಲ್ಪ್ ಮಾಡ್ತು ಆ ವಿಚಾರದಲ್ಲಿ ನನಗೆ ಅನ್ಬೋದು. ಅಂದ್ರೆ ನೀವ್ ಹೇಳ್ತಾ ಇರೋದು, ಎದೆನಲ್ಲಿ ಸಣ್ಣದಾಗೇನೋ ಇತ್ತು, ಮೀಡಿಯಾದವರು ಅದನ್ನ ಹೆಚ್ಚು ಮಾಡ್ಬಿಟ್ರು. ಹೌದು, ಹೆಚ್ಚು ಮಾಡ್ಬಿಟ್ರು. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳೋರು ಇದ್ದೀರಾ ಅಜರ್ ಅವ್ರನ್ನ? ನೀವು ಅಜರ್ ಅವ್ರೆ, ನಿಮಗೆ ಸಂಗೀತ ಅವ್ರ ಮೇಲೆ ಪ್ರೀತಿ ಆಯ್ತಲ್ಲ, ಅಂದ್ರೆ ಆಳವಾದ ಪ್ರೀತಿ, ಆಗ ನಿಮ್ಗೆ ಆಟದಲ್ಲಿ ಮನ್ಸೇ ಇರ್ಲಿಲ್ಲ ಅಲ್ವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನನ್ನ ರೆಕಾರ್ಡ್ಸ್ ಎಲ್ಲ ಏನೇನಿದೆ ನೋಡಿ, ಆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತಲ್ಲ ಅದನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿ. ಆ ಟೈಮಲ್ಲಿ ನಾವು ಎಷ್ಟು 100s ಮಾಡಿದೀವಿ, ಎಷ್ಟು ಮ್ಯಾಚ್ಗಳನ್ನ ಗೆದ್ದಿದ್ದೀವಿ, ಏನೇನು ಮಾಡಿದೀವಿ ಅಂತೆಲ್ಲ ಗೊತ್ತಾಗುತ್ತೆ. ಆಮೇಲೆ ನನ್ನ ಕ್ಯಾಪ್ಟನ್ಸಿಲಿ 97 ಅಲ್ಲ 96 ನನಗೆ ಅವಾಗ ಮತ್ತೆ ಕ್ಯಾಪ್ಟನ್ಸಿನ ಕೊಡ್ತಾರೆ. ಆಗ ಆ ವರ್ಷದಲ್ಲಿ ನಾವೊಂದು ಸುಮಾರು 10 ಟೂರ್ನಮೆಂಟ್ಗಳನ್ನ ಗೆದ್ದಿದ್ದೀವಿ ನಾವು. ಆದರೆ ನನಗೆ ಒಂದೇ ಒಂದು ಕೊರತೆ ಏನಂತ ಹೇಳಿದ್ರೆ, ನಾನು ವರ್ಲ್ಡ್ ಕಪ್ ಗೆಲ್ಲಕ್ಕಾಗಲಿಲ್ಲ. ಒಂದು ರಿಗ್ರೆಟ್ ಅಂತ ಏನಾದರೂ ಇದ್ರೆ ಕ್ರಿಕೆಟಲ್ಲಿ ಅದು ಅಂತ ಹೇಳ್ಬೋದು. ನೋಡಿ, ಇಲ್ಲ, ಏನು ಮಾಡಕ್ ನೋಡಿ ನನ್ಗೆ ಹೇಳಿದ್ರು ನೋಡಿ, ಯಾವ ಅಜರುದ್ದೀನ್ 156 ಕ್ಯಾಚ್ಗಳನ್ನ ತಗೊಂಡು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದಾರೋ ಅವ್ರನ್ನ ಸಂಗೀತ ಬಿಜಿಲಾನಿ ಅವರು ಕ್ಯಾಚ್ ಹಾಕೊಂಡ್ರು. ಹೌದು. ಏನು ನೋಡಿ, ಮಾಡಿ ನಾವು ರಿಸರ್ಚ್ ಮಾಡ್ಬೇಕಾದ್ರೆ ನಮಗ್ ಗೊತ್ತಾಗಿದ್ದೇನು ಅಂತಂದ್ರೆ, ನಿಮ್ಗೆ ಹಳೆ ಹಿಂದಿ ಸಾಂಗ್ಗಳಂದ್ರೆ ಬಹಳ ಇಷ್ಟ ಆಗ್ತಿತ್ತು, ಅದರಲ್ಲೂ ವಿಶೇಷವಾಗಿ ಸ್ಯಾಡ್ ಸಾಂಗ್ಸ್. ಅಲ್ಲ ನೋಡಿ, ಇವಾಗ ಹಳೆ ಕಾಲದ ಹಾಡುಗಳಲ್ಲಿ ಒಂದಷ್ಟು ಮೀನಿಂಗ್ಗಳು ಇರ್ತಾ ಇತ್ತು, ಆದರೆ ಈಗಿನ ಹಾಡುಗಳಲ್ಲಿ ಅಷ್ಟು ಅರ್ಥ ಇರೋದಿಲ್ಲ. Songs. ಹಾಗಾಗಿ ಮೊದಲಿಂದನೂ ನಾವು ನೋಡಿ ಚಿಕ್ಕ ಟೇಪ್ ರೆಕಾರ್ಡ್ಗಳು ಅಷ್ಟೇ ಇತ್ತು, ಟಿವಿ ಏನೂ ಇರಲಿಲ್ಲ. ಆಗ ಅದನ್ನೇ ಕೇಳ್ತಾ ಇದ್ವಿ. ಸೊ ಜಾಸ್ತಿ ನಾವು ಹಳೆ ಹಾಡುಗಳನ್ನ ಕೇಳ್ತಿದ್ರಿಂದ ಈಗಲೂ ತಲೆಯಲ್ಲಿ ಅದೇ ಮತ್ತೆ ಉಳಿದಿರುತ್ತೆ. ಸಂಗೀತ ಅವ್ರಿಗೆ ಇಂಥ ಹಾಡುಗಳು ಖಂಡಿತ ಇಷ್ಟ ಆಗಲ್ಲ. ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಅವಳ ಮುಂದೆ ನಾನು ಹಾಡುಗಳನ್ನೇ ಹಾಕಲ್ಲ, ನಾನು ನನ್ನ ರೂಮಲ್ಲಿ ಹಾಕೊಂಡು ಕೇಳಿಸ್ಕೊತೀನಿ. ನೀವು ಅವ್ರಿಗೆ ಇಷ್ಟವಾದ ಹಾಡುಗಳನ್ನ ಹಾಕ್ತೀರಾ ಅಥವಾ ನಿಮ್ಗೆ ಇಷ್ಟವಾದ ಹಾಡುಗಳ? ಇತ್ತೀಚೆಗೆ ಹಾಡುಗಳನ್ನೇ ಹಾಕ್ತಾ ಇಲ್ಲ. ನಾನು ಯಾವಾಗ ಪಾಲಿಟಿಕ್ಸಿಗೆ ಬಂದು ಆವಾಗಿಂದ ಹಾಡುಗಳು ಕೇಳಕ್ಕೆ ಸಮಯನೇ ಇಲ್ಲ. ಏನು ಹಾಡು ಬರುತ್ತೆ ತಲೆಯಲ್ಲಿ ಅಂತ ಹೇಳಿದ್ರೆ ಏನಾದರೂ ಒಂದು ಜನತೆಗೆ ಮಾಡಬೇಕು, ಯಾಕಂದ್ರೆ ನಾನು ಸೆಲೆಕ್ಟ್ ಮಾಡಿದಾರಲ್ಲ. ಇತ್ತೀಚೆಗೆ ನಾನು ಹೆಚ್ಚು ಯೋಚನೆ ಮಾಡೋದೇ ಅದನ್ನ. ನೀವು ಸಾಕಷ್ಟು ಕಷ್ಟದ ದಿನಗಳನ್ನ ನೋಡಿದ್ದೀರಾ. ಒಂದು ಕಾಲದಲ್ಲಿ ನೀವು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರಿ, 800 ರೂಪಾಯಿ ಸಂಬಳ ಸಿಗ್ತಾ ಇತ್ತು ನಿಮ್ಗೆ. ಮತ್ತೆ ಆ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಗೆಳೆಯರಿದ್ರು, ಅವ್ರ ಜೊತೆ ನೀವು ಕ್ರಿಕೆಟ್ ಆಡ್ತಾ ಇದ್ರಿ, ಅವ್ರ ಜೊತೆ ನೀವು ಸೈಕಲ್ ತುಳಿತಾ ಇದ್ರಿ. ಇವತ್ತು ಕೂಡ ಆ ಹಳೆ ಗೆಳೆಯರ ಜೊತೆಗೆ ನಿಮ್ಮ ಭೇಟಿ ಆಗ್ತಾ ಇರತ್ತಾ? ಖಂಡಿತವಾಗ್ಲೂ ನಮ್ಮ ಹಳೆ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡ್ತೀನಿ. ನಾನು ಯಾವಾಗಾದ್ರೂ ಹೈದರಾಬಾದಿಗೆ ಹೋದಾಗ ಖಂಡಿತವಾಗ್ಲೂ ಅವ್ರನ್ನ ಭೇಟಿ ಮಾಡ್ತೀನಿ. ಆದರೆ ಕೆಲವರು ಸ್ನೇಹಿತರೆಲ್ಲನೂ ಹೊರಗಡೆ ದೇಶದಲ್ಲಿದ್ದಾರೆ, ಇನ್ನು ಕೆಲವರು ಇಲ್ಲೇ ಇದ್ದಾರೆ. ಸಿಕ್ಕಿದಾಗ ಟೈಮ್ ಸಿಕ್ಕಾಗ ಮೀಟ್ ಮಾಡ್ತೀನಿ. ಹಾಗೆ ನನಗೇನು ನೆನಪಾಗುತ್ತೆ ಅಂತ ಹೇಳಿದ್ರೆ ತುಂಬ ಇಷ್ಟ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ನನ್ನ ಜೊತೆ ಇದ್ದಾಗ ಕಾಲೇಜಲ್ಲಿ ಓದ್ತಿದ್ದ, ಸ್ಕೂಲಲ್ಲಿ ಓದ್ತಾ ಇದ್ದ. ಎಷ್ಟು ಮ್ಯಾಚ್ಗಳನ್ನು ನಾನು ಅವನ ಜೊತೆ ಆಡಿ ಗೆದ್ದಿದ್ದೀನಿ. ಆಮೇಲೆ ಈಗ ಇತ್ತೀಚೆಗೆ ಅವ್ನು ಮತ್ತೆ ನಮ್ಮ ಜೊತೆಗೆಲ್ಲ ಬಂದು ಕ್ಯಾಂಪೇನಿಂಗ್ ಎಲ್ಲ ಮಾಡ್ದ. ಅವನ ಹೆಸರು ಪವನ್ ಕುಮಾರ್. ಮನೆಯವ್ರಿಗೆ ಏನು ಇಷ್ಟ ಆಯ್ತು? ನೀವು ಕ್ರಿಕೆಟ್ ಆಡೋದಾ ಅಥವಾ ಓದಿನ ಬಗ್ಗೆ ಗಮನ ಕೊಡೋದಾ? ಇಲ್ಲ, ನನಗೆ ನಮ್ಮ ಮನೇಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳಿರಲಿಲ್ಲ. ನಾನು ಪ್ರತಿ ಸರಿನೂ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದ್ದೆ ಅಂದಾಗ ನನಗೆ ಎನ್ಕರೇಜ್ಮೆಂಟೇ ಮಾಡಿದ್ದಾರೆ. ಹಾಗೆ ನೋಡೋದಾದ್ರೆ ನನಗೆ ನೆನಪಿರೋ ಹಾಗೆ ನಾವು ಹೆಚ್ಚು ಮ್ಯಾಚ್ಗಳನ್ನ ಆಡಬೇಕಾದ್ರೆ ನಿಜಾಮ್ ಕಾಲೇಜಲ್ಲಿ ಅಪ್ಪ ಆ ಕಡೆ ಬರೋರು, ಅವರು ಆಫೀಸ್ಗೆ ಹೋಗುವಂಥ ರಸ್ತೆ ಅದೇ ಆಗಿತ್ತು. ಸೊ ಅವ್ರು ಹೋಗ್ಬೇಕಾದ್ರೆಲ್ಲ ಒಂದು ಸೈಡ್ ಗ್ರೌಂಡಿಗೆ ವಿಸಿಟ್ ಹಾಕಿದಾಗ ನೋಡ್ತಾ ಇದ್ರು. ಅವಾಗ ಏನಾದ್ರು ನಮ್ಮ ನಿಜಾಮ್ ಕಾಲೇಜ್ದು ಬ್ಯಾಟಿಂಗ್ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡೋರು ಅಂದ್ರೆ ಒಂದು ಅರ್ಧ ದಿನ ಅಲ್ಲೇ ನಿಂತ್ಕೊಳ್ಳೋರು, ಅರ್ಧ ದಿನ ಮ್ಯಾಚ್ ನೋಡಿ ಆಮೇಲೆ ಅವರು ಆಫೀಸ್ಗೆ ಹೋಗ್ತಾ ಇದ್ರು. ಆಮೇಲೆ ನಮ್ಮ ಗ್ರ್ಯಾಂಡ್ ಫಾದರ್ ಏನ್ ನಮ್ಮ ತಾತ ಇದಾರಲ್ಲ, ಅವ್ರು ಪ್ರತಿ ದಿನ ನಮ್ಮ ಮ್ಯಾಚ್ಗಳಿತ್ತು. ನೋಡಿ, ನಿಮ್ಗೆ ಹೇಗೆ ಎನ್ಕರೇಜ್ಮೆಂಟ್ ಸಿಗ್ತಲ್ಲ ಹಾಗೆ ನಿಮ್ಮ ಮಕ್ಳಿಗೂ ಕೂಡ ನೀವು ಎನ್ಕರೇಜ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಯಾವತ್ತೂ ನನ್ನ ಮಕ್ಳಿಗೆ ಫೋರ್ಸ್ ಮಾಡೇ ಇಲ್ಲ, ಇದನ್ನ ಮಾಡಿ ಅದನ್ನ ಮಾಡಿ ಅಂತ. ಯಾಕಂದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇದ್ರಲ್ಲಿ ಮುಂದುವರಿಸಿ. ಯಾಕಂದ್ರೆ ನಮ್ಮ ಅಪ್ಪ ಮಾಡಿದರೆ, ನಮ್ಮ ಅಪ್ಪ ಆಡಿದರೆ ಅಂತ ಹೇಳಿ ನೀವು ಆಡೋಂಥ ಅಗತ್ಯ ಏನೂ ಇಲ್ಲ ಇದರಲ್ಲಿ. ಹಾಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಆಡಿ, ನೀವು ಅದರಲ್ಲಿ ಏನಿದೆ ನಿಮ್ಮ ಸಾಧನೆ ನೀವು ಮಾಡಿ, ನಿಮ್ಮ ತಂದೆ ಲೆಗಸಿ ಉಳಿಸೋಂಥ ಅಗತ್ಯ ಏನಿಲ್ಲ. ಸೊ ಇಬ್ರು ಮಕ್ಕಳು ಆಡ್ತಾ ಇದ್ದಾರೆ ಈಗ. ಹೇಗೆ ಆಡ್ತಾರೆ? ಹೇಗೆ ರೇಟ್ ಮಾಡ್ತೀರಿ ಇಬ್ರು ಮಕ್ಕಳ ಆಟವನ್ನ ನೀವು? ಇಲ್ಲ, ಅವರಿಬ್ರು ಆಟಗಳು ಇಬ್ರು ಡಿಫ್ರೆಂಟ್ ಆಗಿದ್ರು. ಒಬ್ಬ ಲೆಫ್ಟ್ ಹ್ಯಾಂಡರ್, ಒಬ್ಬ ರೈಟ್ ಹ್ಯಾಂಡರು. ದೊಡ್ಡವನಂತೂ ಸ್ವಲ್ಪ ಅಟ್ಯಾಕಿಂಗ್ ಪ್ಲೇಯರ್ ಥರನೇ. ಸೊ ಅವನಿಗೊಂದು ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೆ ಅಂತ ಅನ್ಸುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೀನಿ, ನೋಡೋಣ. ನಿಮ್ಗೆ ಅನ್ಸುತ್ತಾ ಅವರು ಕೂಡ ಒಂದ್ ದಿವಸ ಒಳ್ಳೆ ಪ್ಲೇಯರ್ ಆಗ್ತಾರೆ ಅಂತ? ನೋಡಿ, ಅದೆಲ್ಲ ಅವ್ರ ಪ್ರಯತ್ನ ಮತ್ತೆ ಕನ್ಸಿಸ್ಟೆನ್ಸಿ. ಅವರ ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ದು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ತಾರೆ. ಅವರಿಗೆ ನಿಮ್ಮ ಕೋಚಿಂಗ್ ಸಿಗ್ತಾ ಇದೆಯಾ? ನಾನು ಕೋಚಿಂಗ್ ಮಾಡಿದ್ದೀನಿ, ಅವ್ರು ಕೋಚ್ ಮಾಡ್ತಾ ಇರ್ತೀನಿ ನಾನು. ಸ್ವಲ್ಪ ದಿವಸದಲ್ಲೇ ನಮಗೆ ಗೊತ್ತಾಗುತ್ತೆ ನಿಮ್ಮ ಕೋಚಿಂಗ್ ರಿಸಲ್ಟ್ ಹೇಗಿದೆ ಅಂತ. ನೋಡಿ, ನನ್ನ ಕೋಚಿಂಗ್ ಅಂತೂ ಕರೆಕ್ಟಾಗೇ ಇರುತ್ತೆ, ಆದರೆ ರಿಸಲ್ಟ್ ಅವ್ರ ಕಡೆಯಿಂದ ಬರಬೇಕು. ಅವ್ರ ಜಾಗಕ್ಕೆ ಹೋಗಿ ನಾನು ಆಟ ಆಡೋದಕ್ಕಾಗಲ್ವಲ್ಲ. ಹಾಗೆ ನೋಡೋದಾದ್ರೆ ಚೆನ್ನಾಗೇ ಕಲಿತಾ ಇದ್ದಾರೆ ನನ್ನ ಮಕ್ಕಳು, ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಇಲ್ಲಿ ತನಕ. ಅಂಕಲ್, ನಿಮ್ಗೆ ರಜತ್ ಅಂಕಲ್ ಹೇಗೆ ಅನ್ನಿಸ್ತಾರೆ? ಈ ರಜತ್ ಅಂಕಲ್ಲ, ನನಗೆ ರಜತ್ ಅಂಕಲ್ ನೋಡೋದಕ್ಕೆ ನೋಡಿ ಪ್ರತಿದಿನ ಫಿಟ್ ಆಗ್ತಿದ್ದಾರೆ, ನನಗಿಂತ ಹೆಚ್ಚು ಫಿಟ್ ಆಗ್ತಿದ್ದಾರೆ. ನನಗೆ ನೋಡಿದ್ರೆ ಸ್ವಲ್ಪ ಹೊಟ್ಟೆ ಬರ್ತಾ ಇದೆ ಆಗಲೇ. ರಜತ್ ಅಂಕಲ್ ತುಂಬ ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ವೆಯ್ಟ್ ಬೇರೆ ಕಡಿಮೆ ಮಾಡ್ಕೊಂಡಿದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ.
ನೋಡಿ, ನಾನು ನಿಮ್ಮಿಂದ ಕೇಳಬೇಕು ಅಂತ ಅನ್ಕೋತಾ ಇದ್ದೀನಿ. ನಿಮ್ಮ ಈ ಫಿಟ್ನೆಸ್ ಹೇಳಿ. ಏನಿದೆಯಲ್ಲ, ಈ ಆರೋಗ್ಯ ಏನಿದೆಯಲ್ಲ, ನಿಮ್ಮ ಮುಖದ ಮೇಲಿನ ಹೊಳಪೇನಿದೆಯಲ್ಲ, ಇದಕ್ಕೆ ಕಾರಣ ಏನು? ಏನಿಲ್ಲ, ಅದ್ರ ದಾರಿ ಏನಂತ ಹೇಳಿದ್ರೆ, ಈಗ ನೋಡಿ ನಾನು ಹೀಗಿದ್ದೀನಿ ಅಂತಂದ್ರೆ ಒಂದೇ ಕಾರಣ ಹೇಳ್ಬೇಕಂದ್ರೆ ನಾನು ಕಂಟ್ರೋಲ್ಡ್ ಆಗಿರ್ತೀನಿ. ಈಗ ನಾನು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅದು ಕಂಟ್ರೋಲ್ ಆಗಿರುತ್ತೆ. ಆಮೇಲೆ ನಾನು ತುಂಬ ಟ್ರೈನಿಂಗ್ ಮಾಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತಿರೋದಿಲ್ಲ ಹೇಳ್ಬೇಕಂದ್ರೆ, ನಾನು 100 ಮೀಟರ್ಸ್ ರನ್ನಿಂಗ್ ಕೂಡ ಟ್ರೈನಿಂಗ್ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಟೈಮಿಂಗು ಇತ್ತು ಟ್ರೈನಿಂಗಲ್ಲಿ. ಏನಂತ ಹೇಳಿದ್ರೆ 11.5 ಸೆಕೆಂಡ್ಸಲ್ಲಿ 100 ಮೀಟರ್ಸ್ನ ಮುಗಿಸ್ಬೇಕು ಅಂತ ಅಷ್ಟು ಇಂಟೆನ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಹಾಗೆ ನೋಡಿದ್ರೆ ಜನರಿಗೆ ಯಾರಿಗೂ ಗೊತ್ತಿಲ್ಲ ಈ ವಿಚಾರ. ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದ್ರೆ, ಅದು ಫಿಟ್ನೆಸ್ ಅನ್ನೋದು ನನ್ನಲ್ಲಿತ್ತು, ಆದರೆ ಅದಕ್ಕೆ ನಾನು ಹೆಚ್ಚು ಪ್ರಯತ್ನ ಪಡಬೇಕು ಅಂತ ಅನ್ನಿಸ್ತು, ಮಾಡಿದ್ದೀನಿ. ಸೊ ಅದಕ್ಕೆ ಹೀಗಿದ್ದೀನಿ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಮಾಡಬೇಕು, ಎಲ್ಲರೂ ಮಾಡಬೇಕು. ಸೊ ಮುಂದಕ್ಕೂ ಏನಾಗುತ್ತೆ ನೋಡೋಣ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಜಿಮ್ ಐಟಮ್ಸು ಈ ಪುಲ್ಲಿಂಗ್ ವೆಯ್ಟ್ ಅದೆಲ್ಲ ಏನೂ ಮಾಡ್ತಿರಲಿಲ್ಲ. ಬರೀ ಮಾಡ್ತಿದ್ದು ಓಡೋದು ಅಷ್ಟೇ. ಆಮೇಲೆ ನಾನು ಪ್ರತಿಯೊಂದೂ ಮೊದಲಿಂದನೇ ಹೇಳ್ತಾ ಇದ್ದೆ, ಫಿಟ್ನೆಸ್ ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ, ಆವಾಗ ಅವನಿಗೆ ಬಹಳ ಚೆನ್ನಾಗಿರುತ್ತೆ ಆರೋಗ್ಯ ಅಂತ. ಅದರ ಜೊತೆಗೆ ಫಿಟ್ನೆಸ್ ಅನ್ನೋಂಥದ್ದು ನಾವು ಮೇಂಟೈನ್ ಮಾಡೋದಲ್ಲ, ಅದೊಂಥರ ಹ್ಯಾಬಿಟ್. ನಾವು ಇಡೀ ಜೀವನ ಪೂರ್ತಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಆಮೇಲೆ 15 ದಿನ ಮಾಡೋದು, 15 ದಿನ ಬಿಡೋದು, ಅದರಿಂದ ಏನೂ ಉಪಯೋಗ ಇಲ್ಲ. ಆಮೇಲೆ ಅದನ್ನೇನೋ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಫಿಟ್ನೆಸ್ ಈಸ್ ಎ ಲೈಫ್ ಲಾಂಗ್ ಹ್ಯಾಬಿಟ್ ಅಂತ. ನೀವಂತೂ ಲೈಫ್ ಲಾಂಗ್ ಹ್ಯಾಬಿಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಫಿಟ್ನೆಸ್ ನೋಡಿದ್ದೀವಿ. ನಿಮ್ಮ ಕ್ರಿಕೆಟ್ನ ಮೈದಾನದಲ್ಲಿ ಆಡ್ಬೇಕಾದ್ರೂ ನಾವು ಬಿದ್ದಿದ್ದನ್ನ ನೋಡೇ ಇಲ್ಲ ನೀವು. ಆದ್ರೆ ಇವತ್ತಿನ ಕ್ರಿಕೆಟರ್ಸ್ ಏನಿದಾರಲ್ಲ, ಅವರಲ್ಲಿ ಹೆಚ್ಚಿನ ಜನ ಆಟಗಾರರು ಏಟ್ ಮಾಡ್ಕೊಂಡು ಮೈದಾನದಿಂದ ಹೊರಗಿರ್ತಾರೆ. ಅದು ಸ್ವಲ್ಪ ಅಂದರೆ ಈಗಿನ ಕ್ರಿಕೆಟ್ ಏನಾಗಿದೆ ಅಂತ ಹೇಳಿದ್ರೆ, ಅಂದರೆ ಈಗಿನ ಆಟಗಾರರು ಒಮ್ಮೊಮ್ಮೆ ಇಂಜುರಿ ಆಯಿತು ಅಂತ ಹೇಳಿದ್ರೆ, ಒಂದು ವೇಳೆ ಇವಾಗ ನೋಡಿ 1 ಮ್ಯಾಚು 2 ಮ್ಯಾಚ್ಗಳಲ್ಲಿ ನಿಮ್ಮ ಇಂಜುರಿ ಸರಿ ಹೋಯ್ತು ಅಂತಂದರೆ ಕೆಲವೊಮ್ಮೆ ಅದಾಗಲ್ಲ. ಸೊ ಆ ಪ್ಲೇಯರ್ಸ್ ಏನಿದಾರಲ್ಲ ಅನ್ಫಿಟ್ ಆಯಿತು ಅಂತ ಹೇಳಿದ್ರೆ ಅವ್ರನ್ನ ಆಟ ಆಡಿಸೋದಕ್ಕಾಗಲ್ಲ, ತೆಗ್ದಾಕೋಕ್ಕೂ ಆಗಲ್ಲ ಹಾಗಂತೇಳಿ ಟೀಮಿಂದ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇಂಜುರಿ ಆಗಿರೋದ್ರಿಂದ ಅವ್ರನ್ನ ಆಡ್ಸೋದಕ್ಕಾಗಲ್ಲ, ಅದು ಆಬ್ವಿಯಸ್ ಆಗಿರುತ್ತೆ. ಬಟ್ ನಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಬಂದು ಆಟ ಆಡ್ಬಿಟ್ರೆ ಅಂತ ಹೇಳಿ ಯೋಚನೆ ಮಾಡ್ತಾರಲ್ವಾ. ಸೊ ಹಾಗಾಗಿ ನಾನು ಪ್ಲೇಯರ್ಸ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಒಬ್ಬ ಒಳ್ಳೆ ಪ್ಲೇಯರ್ ಆಗಿದ್ದು, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿದ್ದು ಅಂತ ಹೇಳಿದ್ರೆ, ಆಗ ನೀವು ತುಂಬ ಚೆನ್ನಾಗಿ ಆಟ ಆಡ್ತೀರ ಅನ್ನೋ ನಂಬಿಕೆ ಇದ್ರೆ ನೀವು ಟೀಮ್ಗೆ ಹೇಳ್ಬಿಡ್ಬೇಕಾಗುತ್ತೆ, ನಾನು ಇಂಜುರಿ ಆಗಿದ್ದೀನಿ, ನನಗೆ ಆಟ ಆಡೋದಕ್ಕಾಗಲ್ಲ ಅಂತ ಟೀಮಿಗೆ. ಆಗ ಟೀಮ್ಗೂ ಬೆನಿಫಿಟ್ ಆಗುತ್ತೆ, ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಹೆಚ್ಚಿನ ಜನ ಯಾವ ರೀತಿ ಇಂಜೂರ್ಡ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ. ಪ್ಲೇಯರ್ಸು ಕೆಲವೊಂದನ್ನ ಯೋಚನೆ ಮಾಡ್ಬೇಕು ಅವರು. ಅಂದರೆ ಪೂರ್ತಿಯಾಗಿ ಕಂಟಿನ್ಯೂಸ್ ಆಗಿ ಇಂಡಿಯನ್ ಟೀಮಲ್ಲಿ ಆಡ್ತೀವಿ ಅನ್ನೋಂಥವ್ರು ಆಗಿರ್ಬೇಕು. ಆವಾಗ ಅವರು 1 ವರ್ಷ ನೀನು ಕಂಟಿನ್ಯೂಸ್ ಆಗಿ ಆಡ್ತೀಯ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಟ್ರೈನಿಂಗ್ ಮಾಡ್ಕೊಳ್ತಾ ಇರಬೇಕು. ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಆಗೇನಾಗುತ್ತೆ ಅಂದರೆ ಇಂಜುರೀಸ್ ಆಗುತ್ತೆ. ಸೊ ಪ್ರಾಪರ್ ಟ್ರೈನಿಂಗ್ ಇರೋದಿಲ್ಲ, ಅವಾಗ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಆಗ. ಬಟ್ ಏನಂತಾರೆ, ಆಟ ಆಡಬೇಕಾದ್ರೆ ಏನೋ ಸಡನ್ನಾಗಿ ಬಿದ್ದರು, ಕ್ಯಾಚ್ಗೋಸ್ಕರ ಬಿದ್ದರು, ಸಡನ್ನಾಗಿ ಪುಷ್ ಆಯಿತು, ಬೋನ್ ಏನೋ ಹೆಚ್ಚು ಕಮ್ಮಿ ಆಯಿತು, ಹಾಗೇನು ಮಾಡೋದಕ್ಕಾಗಲ್ಲ. ಆಮೇಲೆ ಇಂಜುರಿ ಆಗುತ್ತೆ. ಈ ಥರ ಇಂಜುರಿಗಳು ಸಿಕ್ಕಾಪಟ್ಟೆ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನಾವು ಆಡಬೇಕಾದ್ರೆ ತುಂಬ ಸೇಫ್ಟಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಯಾವ ಒಬ್ಬ ಆಟಗಾರನ್ನ ನೀವು ಫಿಟ್ ಅಂತ ಅನ್ಕೋತೀರಾ? ಅಲ್ಲ ನೋಡಿ, ಇವಾಗ ಆಟ ಆಡ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ನಾವು 10 ಜನನು ಫಿಟ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಸೊ ರಿಚರ್ಡ್ ಅವರು ತುಂಬ ಫಿಟ್ ಆಗಿದ್ರು. ಆಮೇಲೆ ಎಲ್ಲರದಕ್ಕಿಂತ ಹೆಚ್ಚಾಗಿ ಕಪಿಲ್ ಅವರು ಕೂಡ ಸಿಕ್ಕಾಪಟ್ಟೆ ಫಿಟ್ ಆಗಿದ್ರು. ನಾನು ನೋಡಿದ್ದೀನಿ ಅವ್ರನ್ನ. ಆಮೇಲೆ ನಂಗೆ ಚೆನ್ನಾಗಿ ನೆನಪಿದೆ, 94ಅಲ್ಲಿ ನಾನೊಂದು ಲಾಸ್ಟ್ ಮ್ಯಾಚ್ ಆಡಿದಾಗ, ಸೊ ಆ ಟೈಮಲ್ಲೂ ಕೂಡ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅಂತ ನೋಡಿದಾಗ ಅವರು ನಮ್ಮ ಜೊತೆಗೇನೆ ಓಡ್ತಾ ಇದ್ರು, ನಾನು ನೋಡಿದ್ದೀನಿ. ಆಮೇಲೆ ಕರೆಕ್ಟಾಗಿ ಓಡೋರು. ಆಮೇಲೆ ಇನ್ನೊಂದು ವಿಚಾರ ಅಂದರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಕೂಡ ತುಂಬ ಫಿಟ್ ಆಗೇ ಇರ್ತಾರೆ. ಆಮೇಲೆ ಈಗ ನೋಡೋದಾದ್ರೆ ಇಂಡಿಯನ್ ಪ್ಲೇಯರ್ಸ್ ಎಲ್ಲರೂ ತುಂಬಾ ಫಿಟ್ ಆಗೇ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆದ್ರೆ ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅಂತ ನಾನು ಬಯಸ್ತೀನಿ. ಇತ್ತೀಚೆಗೆ ಸಿಗ್ತಾ ಇಲ್ಲ, ಸೊ ಮುಂದೆ ಕೊಡಿ ಅಂತ ಹೇಳಿ ನಾನು